ನನ್ನ ಮಗನ ಕೆಲಸ ಆಗಿದೆ, ಅದಕ್ಕೋಸ್ಕರ ನಾನು ಬರ್ತಾ ಇದ್ದೀನಿ. ಇನ್ನೂ ಒಂದು 2 ಹರಕೆ ಇದೆ. ಅಮ್ಮ ಇಲ್ಲಿ ಬಂದ್ಮೇಲೆ ಅಮ್ಮ ನಮ್ಗೆಲ್ಲ ಚೆನ್ನಾಗಿ ನಾವು ಅನ್ಕೊಂಡಿರೋದೆಲ್ಲ ನಡೀತು. ಅದಕ್ಕಾಗಿ ನಾವು ಬರ್ತಾ ಇದ್ದೀವಿ. ನಿಮ್ ಮಗನ್ಗೆ ಕೆಲಸ ಸಿಗ್ಲಿ ಅಂತ ಕಾಯ್ ಕಟ್ಟಿದ್ರಿ, ಸಿಗ್ತಾ ಇವಾಗ? ಸಿಕ್ಕಿದೆ. Okay. ನನ್ನ ಮಗನಿಗೆ ಹೋದ ತಿಂಗಳಲ್ಲೇ ನನ್ನ ಮಗನಿಗೆ ಕೆಲಸ ಸಿಕ್ಕಿದೆ, ಪರ್ಮನೆಂಟ್ ಕೆಲಸ ಸಿಕ್ಕಿದೆ. ಅದಕ್ಕಾಗಿ ಅಮ್ಮನಿಗೆ ಖುಷಿಯಾಗಿ ನಾವು ಇವತ್ತು ಬಂದಿದ್ದೀನಿ. ಏನ್ ಕೆಲಸ ಸಿಕ್ತು ಅಂತ ಹೇಳ್ಬೋದಾ? ಇದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ PO ಕೆಲಸ ಸಿಕ್ಕಿದೆ, ಅಟೆಂಡರ್ ಮಾಡಿ. ತುಂಬ ಸಂತೋಷ ಆಯಿತು. ಸುಮಾರು ದಿನ ನಾನು ಎಲ್ಲೂ ಹೋಗಲ್ಲ, ಬಟ್ ಇಲ್ಲಿ ಬಂದು ಹೇಳಿದ್ದಾರೆ ನನಗೆಲ್ಲರೂ, ನೀವು ಆಗಲಿ ಅಲ್ಲೊಂದ್ಸಲ ಹೋಗಿ ಬನ್ನಿ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು. ಬಂದ್ವಿ. ಅಮ್ಮನ ಹತ್ರ ಬಂದಮೇಲೆ ನನ್ನ ಮಗನ ಕೆಲಸಕ್ಕೋಸ್ಕರ ನಾನು ತುಂಬ ಒದ್ದಾಡ್ತಾ ಇದ್ದೆ. ಆದರೂ ದೇವ್ರು ಕೊಟ್ಟಿದ್ದಾನೆ. ಆ ಅಮ್ಮನಿಗೆ ಧನ್ಯವಾದ ಐತಿ. ನಂಗೆ ತುಂಬ ಖುಷಿ ಆಯಿತು. ಲೈಫ್ ಲಾಂಗ್ ಹಿಂಗೆ ಇರಬೇಕಂತ ಅಮ್ಮನ ಬೇಡ್ಕೊತೀನಿ. ಬಟ್ ನಂದಾದ್ಮೇಲೆ ಬರೋ ತಿಂಗಳು ನಂದು 9 ವಾರ ಮುಗಿದ್ಮೇಲೆ ಅಮ್ಮನಿಗೆ ರೇಷನ್ ಕೊಟ್ಬಿಡಬೇಕು ಅಂತ ಅನ್ಕೊಂಡಿದ್ದೀನಿ. ಪೂಜೆ ಕೊಟ್ಟು ಒಂದು 10 ಜನಕ್ಕೆ ಊಟ ರೇಷನ್ ಇಸ್ಕೊಡ್ಬೇಕಂತ ಅನ್ಕೊಂಡಿದ್ದೀನಿ. ಅನ್ನದಾನ ಮಹಾದಾನ ಅಂತ ಹೇಳ್ತಾರೆ. ಎಷ್ಟು ಖುಷಿ ಇದೆ ನಿಮ್ಗೆ ಅನ್ನದಾನ ಮಾಡ್ಸೋದ್ರಲ್ಲಿ? ನನ್ ತುಂಬಾ ಖುಷಿ ಮೇಡಮ್. ನನ್ ತುಂಬಾ ಇಷ್ಟ ಅದು. ಒಬ್ರು ಹೊಟ್ಟೆ ಹಶು ಅಂದ್ರೆ ಫಸ್ಟ್ ನಾನು ಅವ್ರಿಗೆ ಊಟ ಕೊಡೋ ಗಂಟ ನಂಗೆ ಸಮಾಧಾನ ಆಗಲ್ಲ. ಮನೆಯಿಂದ ಊಟ ತಂದ್ರೂ ಅಷ್ಟೇ, ಯಾರಾದ್ರೂ ಕೇಳಿದ ತಕ್ಷಣ ಫಸ್ಟ್ ಅವ್ರಿಗೆ ಊಟ ಕೊಟ್ಬಿಡ್ತೀನಿ. ನಾನು ತಿನ್ನೋದ್ರಲ್ಲಿ ಇನ್ನೊಬ್ರಿಗೆ ಸ್ವಲ್ಪ ಹಂಚ್ಬೇಕು, ಅವಾಗೇ ನನ್ಗೆ ಸಮಾಧಾನ.